ನೆಚ್ಚಿನ ಶಿಕ್ಷಕನ ವರ್ಗಾವಣೆ ಅದ್ದೂರಿ ಬೀಳ್ಕೊಡುಗೆ. ವರ್ಗಾವಣೆ ಸಹಿಸಲಾಗದೆ ಕಣ್ಣೀರಿಟ್ಟ ವಿದ್ಯಾರ್ಥಿಗಳು. ಹೌದು, ಕೋಲಾರ ತಾಲೂಕಿನ ಕೂಡ್ಗಿ ಪ್ರೌಢಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳು ಪ್ರೌಢಶಾಲೆಯಲ್ಲಿ ಶಿಕ್ಷಕರ ಮತ್ತು ಮಕ್ಕಳ ನಡುವಿನ ವಿದ್ಯಾಭ್ಯಾಸದ ಪ್ರೀತಿ ಜೊತೆಗೆ ವಿಶ್ವಾಸ, ನಂಬಿಕೆ ಬೆಳೆಯುವುದು ಅದು ಸರ್ಕಾರಿ ಶಾಲೆಗಳಲ್ಲೇ ಅನ್ನುವುದಕ್ಕೆ ಈ ಒಂದು ಘಟನೆ ಉದಾಹರಣೆಯಾಗಿದೆ. ಶಿಕ್ಷಕ ವರ್ಗಾವಣೆ ಆಗ್ತಾ ಇರುವ ವಿಷಯ ತಿಳಿದು ವಿದ್ಯಾರ್ಥಿಗಳು ಕಣ್ಣೀರಿಟ್ಟಿದ್ದಾರೆ. ಕೂಡ್ಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು 23 ವರ್ಷಗಳಿಂದ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದ ತಾನಾಜಿ ಯಾದವ್ ಗುರುಗಳು ವರ್ಗಾವಣೆಗೊಂಡ ಕಾರಣ ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ್ದಾರೆ. ತಾನಾಜಿ ಯಾದವ್ ಅವರು ಈ ಶಾಲೆಯಲ್ಲಿ 23 ವರ್ಷಗಳಿಂದ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಈಗ ನಿಡಗುಂದಿ ತಾಲೂಕಿನ ಗಣಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ವರ್ಗಾವಣೆಯಾಗಿದ್ದಾರೆ. ಮಕ್ಕಳನ್ನ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸ್ತಾ ಇದ್ರು. 10ನೇ ತರಗತಿ ಮಕ್ಕಳಿಗೆ ಹಿಂದಿ ವಿಷಯವನ್ನು ಸರಳ ರೀತಿಯಲ್ಲಿ ಮನಮುಟ್ಟುವಂತೆ ಹೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ಇವರು ಒಬ್ಬ ಕ್ರಿಕೆಟ್ ಆಟಗಾರರು ಆಗಿ ಮಕ್ಕಳಿಗೆ ಜಿಲ್ಲಾ, ತಾಲೂಕು ಮಟ್ಟದ ಕಾರ್ಯಕ್ರಮಗಳಲ್ಲಿ ಪ್ರತಿಭೆ ಪ್ರದರ್ಶನ ಮಾಡಲು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ರು. ಇವರಲ್ಲಿ ಕಲಿತ ಮಕ್ಕಳು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಹೀಗಾಗಿ ಸಹಜವಾಗಿಯೇ ಇವರ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದರು. ಅಷ್ಟೇ ಅಲ್ಲದೆ ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲಿ ಇವರು ಮುಂದಾಳತ್ವ ವಹಿಸಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಗ್ರಾಮದ ಗುರು ಹಿರಿಯರಿಗೆ ಇವರು ಮಾದರಿಯ ಶಿಕ್ಷಕರಾಗಿದ್ದರು. ಸದ್ಯ ವರ್ಗಾವಣೆಗೊಂಡ ಕಾರಣ ಶಿಕ್ಷಕ ತಾನಾಜಿ ಯಾದವ್ ಅವರು ಕೂಡ್ಗಿ ಗ್ರಾಮದ ಪ್ರೌಢಶಾಲೆಯಿಂದ ಬಿಡುಗಡೆಗೊಂಡಿದ್ದಾರೆ. ಇವರನ್ನ ವಿದ್ಯಾರ್ಥಿಗಳು ಮತ್ತು ಸರ್ವ ಶಿಕ್ಷಕ ವೃಂದದವರು ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಿ ಅಚ್ಚುಮೆಚ್ಚಿನ ಶಿಕ್ಷಕನನ್ನ ನೆನೆದು ವಿದ್ಯಾರ್ಥಿಗಳು ಕಣ್ಣೀರು ಹಾಕುವ ದೃಶ್ಯ ಕೂಡ ಕಂಡುಬಂತು. ವರದಿ ಲಾಲ್ ಸಾಬ್ ಸವಾರಗೋಳ್, ಮಹಾಯುಧ ನ್ಯೂಸ್, ಕೋಲ್ಹಾರ. ನಂಗೆ ಎತ್ತರ ಮಾಡಿ ಕ್ಯಾಮ್ರಾ ಚಪ್ಪಾಳೆ